ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನೊಂದು ಪರೋಟ ಅಥವಾ ಚಪಾತಿ ರೆಸಿಪಿ ತೋರಿಸ್ತಾ ಇದ್ದೇನೆ. ಪರೋಟ ಅಂತಲೂ ಹೇಳ್ಬೋದು, ಚಪಾತಿ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ನಾವು ಮಿಕ್ಕಿದ ಅನ್ನದಿಂದ ಮಾಡುವಂಥ ಒಂದು ಚಪಾತಿ. ಇದು ನೀವೆಲ್ಲರೂ ಮಾಡಿ ನೋಡಿ. ಇದರಲ್ಲಿ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟಾಗಿ ಬರುತ್ತೆ. ಬನ್ನಿ ನೋಡೋಣ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋದಾದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ. ನೋಡಿ, ನಾನಿಲ್ಲಿ 1 ಕಪ್ ಬೇಯಿಸಿದ ಅನ್ನ ತಗೊಂಡಿದ್ದೇನೆ. ನೀವು ಯಾವ ಕಪ್ಪಲ್ಲಿ ಅನ್ನ ತಗೊಳ್ತೀರೋ ಅದೇ ಕಪ್ಪಲ್ಲಿ ಇದಕ್ಕೆ ಬೇಕಾದ ನೀರು, ಆಮೇಲೆ ಮೈದಾ ಅಥವಾ ಗೋಧಿ ಯಾವುದು ನೀವು ತಗೊಳ್ತೀರೋ ಅದು ಒಂದೇ ಕಪ್ಪಲ್ಲಿ ತಗೋಬೇಕು. ನೀವು 1 ಬೌಲ್ ರೈಸ್ ತಗೊಳ್ಳೋದಾದರೆ ಅದೇ ಬೌಲಲ್ಲಿ ನೀರು ಮತ್ತು ಅದೆಲ್ಲ ತಗೋಬೇಕು. ನಾನು ಹೇಳ್ತೀನಿ. 1 ಕಪ್ ಅನ್ನ ಉಂಟು. ಅನ್ನ ಯಾವುದು ಕೂಡ ಆಗ್ಬೋದು. ಅಂದರೆ ನಾವು ಇವಾಗ ಮಟ್ಟ ರೈಸಲ್ಲೆಲ್ಲ ಅನ್ನ ಮಾಡೋದಾದರೆ ಅದು ಕೂಡ ಆಗ್ಬೋದು, ಯಾವುದು ಕೂಡ ಆಗ್ಬೋದು. 1 ಕಪ್ ರೈಸಿಗೆ ಅರ್ಧ ಕಪ್ ನೀರು ಹಾಕಿಬಿಟ್ಟು ನೋಡಿ, ಈ ಥರ ನೈಸಾಗಿ ರುಬ್ಕೊಳ್ಳಿ, ಚೆನ್ನಾಗಿ ರುಬ್ಕೊಳ್ಳಿ. ಜಾಸ್ತಿ ನೀರು ಹಾಕೋದು ಬೇಡ. 1 ಕಪ್ ರೈಸ್ ಆದರೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ನೋಡಿ, ಈ ಥರ ಇರಬೇಕು. ಇನ್ನು ಅದೇ ಕಪ್ಪಲ್ಲಿ ನಾನಿವಾಗ 2 ಕಪ್ ಮೈದಾ ಹಾಕ್ತೀನಿ. ಮೈದಾ ನಿಮಗೆ ಬೇಡ ಅಂದರೆ ಅದರ ಬದಲಿಗೆ ನಮಗೆ ಗೋಧಿ ಹಿಟ್ಟು ಕೂಡ ಆಗ್ಬೋದು. ಮೈದಾ ಆದರೆ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ. ಅಂದರೆ ನಾವು ಪರೋಟ ಎಲ್ಲ ತಿಂತೀವಲ್ಲ, ಆ ಒಂದು ರುಚಿ ಸಿಗುತ್ತೆ. ಇಲ್ಲಾಂದರೆ ಬೇಡ ಅಂದರೆ ನಿಮಗೆ ಗೋಧಿ ಹಿಟ್ಟು ತಗೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸಕ್ಕರೆ, ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ದೊಡ್ಡ ಸ್ಪೂನಲ್ಲಿ, ಮತ್ತು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನೀರು ಬೇಕಾದರೆ ಮಾತ್ರ ಹಾಕಿದ್ರಾಯ್ತು. ನಾವು ಅನ್ನ ರುಬ್ಬುವಾಗ ಅದು ಉಂಟಲ್ಲ, ಅದೇ ನೀರು ಸಾಕಾದರೆ ಅದು ಸಾಕು. ಬೇಕಾದರೆ ಮಾತ್ರ ನೋಡಿಕೊಂಡು ಹಾಕಿದ್ರಾಯ್ತು. ನೋಡಿ, ಇದು ಸ್ವಲ್ಪ ಗಟ್ಟಿ ಉಂಟು, ಇದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ. ಒಂದು 1/4 ಕಪ್ಪಿನಷ್ಟು ನೀರು ತಗೊಳ್ತಾ ಇದ್ದೀನಿ. ನೋಡಿ, ನಾರ್ಮಲ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಇದು ಕಲಿಸ್ಕೋಬೇಕು. ಅಂದರೆ ನಾವು ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಸಾಫ್ಟಾಗಿರಬೇಕು, ಮತ್ತು ಚೆನ್ನಾಗಿ ಇದು ನಾದ್ಕೋಬೇಕು. ಅವಾಗ ನಮ್ಮ ಪರೋಟ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನಾವು ಎಷ್ಟು ಚೆನ್ನಾಗಿ ಇದು ನಾದ್ಕೊಳ್ತೀವೋ ಹಿಟ್ಟನ್ನು, ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಮ್ಮ ಚಪಾತಿ ಅಥವಾ ಪರೋಟ. ಮತ್ತು ಇದು ಕೈಗೆಲ್ಲ ಅಂಟಿಕೊಂಡ್ರೆ ಕೈ ಒಂದ್ಸಲ ತೊಳ್ಕೊಂಡು ಕೈಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮತ್ತು ಈ ಥರ ಚೆನ್ನಾಗಿ ಒಂದು 5 ನಿಮಿಷ ಆದರೂ ಇದು ಈ ಥರ ನಾದ್ಕೋಬೇಕು. ಅದು ಚಪಾತಿ ಮನೆಯಲ್ಲಿ ಅಥವಾ ಕಿಚನ್ ಟಾಪಲ್ಲಿ ಹಾಕಿ ಚೆನ್ನಾಗಿ ಈ ಥರ ನಾದ್ಕೊಳ್ಳಿ. ಆಮೇಲೆ ಇದು ರೆಸ್ಟ್ ಮಾಡಲಿಕ್ಕೆ ಇಟ್ಟರೆ ಇದು ನೋಡಿ ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಂಡಿದ್ದೇನೆ. ಆಮೇಲೆ ಬೌಲ್ಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಮತ್ತು ಇದರ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಚ್ಚಿಬಿಟ್ಟು ಇದು ಮುಚ್ಚಳ ಹಾಕಿಬಿಟ್ಟು ಇದು ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಮುಚ್ಚಳ ಹಾಕಬೇಕು, ಓಪನಲ್ಲಿ ಇಡಬಾರ್ದು. ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ ಎಲ್ಲ ಅಷ್ಟು ಟೈಮ್ ಇಟ್ಟರೆ ಆಯಿತು. ಒಂದು ಮಿನಿಮಮ್ ಅರ್ಧ ಗಂಟೆ ಆದರೂ ಇದು ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಸ್ವಲ್ಪ ಟೈಮ್ ಜಾಸ್ತಿ ಆದರೂ ಪರವಾಗಿಲ್ಲ, ಚೆನ್ನಾಗಿ ಸಾಫ್ಟಾಗಿ ಸಿಗುತ್ತೆ ನಮಗೆ. ಇದರ ಜೊತೆಗೆ ನಾನು ಎಗ್ ಕರಿ ಮಾಡಿದ್ದೇನೆ. ಅದರ ರೆಸಿಪಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ಇದರಲ್ಲಿ ನಾನು ತೋರಿಸಲಿಲ್ಲ. ಆ ಒಂದು ಕರಿ ಮಾಡುವ ಟೈಮ್ ನಾನಿಲ್ಲಿ ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಸಾಫ್ಟಾಗಿ ಬಂದಿದೆ ಹಿಟ್ಟು ಚೆನ್ನಾಗಿ. ಕೈಗೆ ಬೇಕಾದರೆ ಅಂಟಿಕೊಂಡ್ರೆ ಸ್ವಲ್ಪ ಆಯಿಲ್ ಮಾಡ್ಕೊಳ್ಳಿ ಕೈಗೆ. ಆಮೇಲೆ ನೋಡಿ, ಈ ಥರ ಬೋಲ್ಸ್ ಮಾಡ್ಕೊಳ್ಳಿ ಎಲ್ಲನೂ. ನೋಡಿ, ಈ ಥರ ಸ್ವಲ್ಪ ಜಾಸ್ತಿ ಚಿಕ್ಕದು ಮಾಡಬೇಡಿ, ಸ್ವಲ್ಪ ದೊಡ್ಡ ಸೈಜಲ್ಲಿ ನಾವು ಪರೋಟ ಎಲ್ಲ ಮಾಡ್ತೀವಲ್ಲ ಆ ಒಂದು ಸೈಜಲ್ಲಿ ಮಾಡ್ಕೊಳ್ಳಿ. ನೋಡಿ, 2 ಕಪ್ ಮೈದಾದಲ್ಲಿ 7 ಬೋಲ್ಸ್ ಆಗಿ ಸಿಕ್ಕಿದೆ. ನೋಡಿ, 7 ಬೋಲ್ಸ್ ಉಂಟು. ಇದು ಕೂಡ ಹಾಗೇನೆ, ಇದು ಮುಚ್ಚಳ ಹಾಕಬೇಕು, ಓಪನಲ್ಲಿ ಇಡಬಾರ್ದು. ಓಪನಲ್ಲಿ ಇಟ್ಟರೆ ಅದು ಡ್ರೈ ಆಗುತ್ತೆ. ಆಮೇಲೆ ನೋಡಿ, ಮೈದಾ ಹಾಕಿ ಇದು ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಚಪಾತಿ ಥರ ಫಸ್ಟ್ ಲಟ್ಟಿಸ್ಕೋಬೇಕು. ನೋಡಿ, ಫಸ್ಟ್ ಈ ಥರ ಲಟ್ಟಿಸ್ಕೊಳ್ಳಿ. ಆಮೇಲೆ ಇದರ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಚ್ಚಬೇಕು. ಆಯಿಲ್ ಯಾವುದು ಕೂಡ ಆಗ್ಬೋದು, ಯಾವುದಾದ್ರೂ ರಿಫೈನ್ಡ್ ಆಯಿಲ್ ತಗೊಳ್ಳಿ. ಚೆನ್ನಾಗಿ ಈ ಥರ ಎಲ್ಲ ಕಡೆನೂ ಆಯಿಲ್ ಆಗಬೇಕು. ಆಮೇಲೆ ಒಂದು ಕಡೆ ಅದ್ರ ಮೇಲ್ಗಡೆ ಸ್ವಲ್ಪ ಮೈದಾ ಸ್ಪ್ರೆಡ್ ಮಾಡ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಅಲ್ಲ. ಒಂದು ಕಡೆ ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿದ ಮೇಲ್ಗಡೆ ಉಂಟಲ್ಲ, ಅದರ ಮೇಲೆ ಮತ್ತೆ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಅದೇ ಥರ ಸ್ವಲ್ಪ ಮೈದಾ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ. ಮತ್ತು ಇನ್ನೊಂದು ಕಡೆ ಅದೇ ಥರ. ಈ ಥರ ಮಾಡುವಾಗ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಲೇಯರ್ ಆಗಿ ಸಿಗುತ್ತೆ ಚಪಾತಿ, ಮತ್ತು ಸಾಫ್ಟಾಗಿ ಸಿಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ಥರ ಎಲ್ಲನೂ ಇದೇ ಥರ ಫೋಲ್ಡ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ, ಇದೇ ಥರ ಎಲ್ಲನೂ ಫಸ್ಟ್ ಈ ಥರ ಮಾಡಿಕೊಂಡು ಮತ್ತೆ ನಾವು ಚಪಾತಿ ಲಟ್ಟಿಸಿದ್ರಾಯ್ತು. ಆವಾಗ ಇನ್ನೂ ಸಾಫ್ಟಾಗಿ ಸಿಗುತ್ತೆ. ಎಲ್ಲನೂ ಈ ಥರ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಈ ಥರ ಮಾಡ್ಕೊಂಡಿದ್ದೇನೆ, ಕಾಣುತ್ತಲ್ಲ ನಮಗೆ. ಒಂದು ಸ್ವಲ್ಪ ಇದು ಮೈದಾ ಹಿಟ್ಟು ಹಾಕಿಬಿಟ್ಟು ಇದು ಒಂದು ಬಟ್ಟಲಲ್ಲಿ ಯಾವುದಾದ್ರೂ ಪಾತ್ರದಲ್ಲಿ ಹಾಕಿಬಿಟ್ರೆ ಆಯಿತು. ನೋಡಿ, ಇದು ಕೂಡ ಹಾಗೆಯೇ ಓಪನಲ್ಲಿ ಇಡಬಾರ್ದು. ಈ ಥರ ಮಾಡಿಕೊಂಡು ಇದರ ಮೇಲ್ಗಡೆ ಕಾಟನ್ ಬಟ್ಟೆ ಒದ್ದೆ ಮಾಡಿಕೊಂಡು ಅದು ಹಾಕಿದರೆ ಅದು ಕೂಡ ಆಗ್ಬೋದು. ಇಲ್ಲಾಂದರೆ ಓಪನಲ್ಲಿ ಇಡಬಾರ್ದು, ಮುಚ್ಚಳ ಹಾಕಬೇಕು. ಓಪನಲ್ಲಿ ಇಟ್ಟರೆ ಅದು ಡ್ರೈ ಆಗುತ್ತೆ, ಮತ್ತು ಲಟ್ಟಿಸುವಾಗೆಲ್ಲ ಅದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮುಚ್ಚಳ ಹಾಕಬೇಕು. ಆಮೇಲೆ ನೋಡಿ, ಈ ಥರ ಸ್ವಲ್ಪ ಮೈದಾ ಹಾಕ್ಕೊಂಡು ಮತ್ತೆ ಇದು ಲಟ್ಟಿಸಿದ್ರೆ ಆಯಿತು. ಈ ಟೈಮಲ್ಲಿ ಇದು ತುಂಬ ಸಾಫ್ಟಾಗಿರುತ್ತೆ. ಅದಕ್ಕೋಸ್ಕರ ಸ್ಲೋಲಿ ಲಟ್ಟಿಸ್ಕೋಬೇಕು, ಸ್ಪೀಡಲ್ಲಿ ಲಟ್ಟಿಸೋದು ಬೇಡ. ಚೆನ್ನಾಗಿ ಅಂದರೆ ಸ್ಲೋಲಿ ಲಟ್ಟಿಸಿದ್ರಾಯ್ತು. ಒಂದೇ ಥರ ಆಗಬೇಕು, ತೆಳುವಾಗಿ. ಎಷ್ಟು ತೆಳುವಾಗಿ ಆಗುತ್ತೆ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ.
ನೋಡಿ ಮೈದಾ ಬೇಕಾದಷ್ಟು ಹಾಕಿ ಅಂದರೆ ಮೇಲ್ಗಡೆ ಮೈದಾ ಬೇಕಾಗುತ್ತೆ, ಬೇಕಾದಷ್ಟು ಹಾಕಿ ಈ ಥರ. ಅದು ಸೈಡ್ ಭಾಗೆಲ್ಲ ಅದು ದಪ್ಪ ಮತ್ತು ಮಧ್ಯದಲ್ಲಿ ತೆಳು ಆ ಥರ ಆಗಬಾರ್ದು, ಎಲ್ಲ ಕಡೆನೂ ಒಂದೇ ಥರ ಆಗಬೇಕು. ಸೈಡೆಲ್ಲ ತೆಳುವಾಗಿ ಮಾಡ್ಕೊಳ್ಳಿ. ಈ ಥರ ಲಟ್ಟಿಸ್ಕೊಂಡು ಇನ್ನು ಕಾಯಿಸಿದ್ರೆ ಆಯಿತು. ನೋಡಿ ಪ್ಯಾನ್ ಇಟ್ಟಿದ್ದೇನೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಫ್ಲೇಮ್ ಜಾಸ್ತಿ ಮಾಡ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದು ಚೆನ್ನಾಗಿ ಒಂದು ಕಡೆ ಸ್ವಲ್ಪ ಹೊತ್ತು ನೋಡಿ ಈ ಥರ ಸ್ವಲ್ಪ ಹೊತ್ತು ಒಂದು ಕಡೆ ಇಡಿ, ಆಮೇಲೆ ಇನ್ನೊಂದು ಕಡೆ ಹಾಕಿ ತಿರುಗಿಸಿ ಹಾಕಿ ಮತ್ತೆ ಆ ಕಡೆ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಎರಡು ಕಡೆನೂ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಅದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲ ಅಂದರೆ ಅದು ಬೇಗನೆ ಮೇಲ್ಗಡೆ ಗೋಲ್ಡನ್ ಕಲರ್ ಆಗುತ್ತೆ, ಒಳಗಡೆ ಅದು ಕುಕ್ ಆಗಲ್ಲ, ಆ ಥರ ಇರುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಇಟ್ಟು ಕಾಯಿಸಿದ್ರಾಯ್ತು. ಇದರ ಮೇಲ್ಗಡೆ ನೋಡಿ ಈ ಥರ ಸ್ವಲ್ಪ ಆಯಿಲ್ ಹಚ್ಬೋದು. ಆಯಿಲ್ ಹಚ್ಬಿಟ್ಟು ಇನ್ನೊಂದು ಕಡೆ ತಿರುಗಿಸಿ ಹಾಕಿ ನಾನು ಹೇಳ್ದಾಗೆ ಚೆನ್ನಾಗಿ ಎಲ್ಲ ಕಡೆನೂ ಸೈಡೆಲ್ಲ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಈ ಥರ ನಾವು ಸೌಟಲ್ಲಿ ಅದು ಪ್ರೆಸ್ ಮಾಡಿಕೊಂಡು ಎಲ್ಲ ಕಡೆ ಒಂದೇ ಥರ ಇದು ಕಾಯಿಸ್ಕೋಬೇಕು. ಆಮೇಲೆ ನೋಡಿ ಇದು ನಾವು ಬಿಸಿ ಬಿಸಿ ಇರುವಾಗ ತಿನ್ನಬೇಕು. ನಾವು ಪರೋಟ ಎಲ್ಲ ತಿಂತೀವಲ್ಲ, ಅದೇ ಥರ ಬಿಸಿ ಬಿಸಿ ಇರುವಾಗ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ ಎಲ್ಲ ಫೋಲ್ಡ್ ಮಾಡಿ ಇಡ್ತೀವಲ್ಲ, ಫೋಲ್ಡ್ ಮಾಡಿ ಇಟ್ಟು ನಾವು ಯಾವ ಟೈಮಲ್ಲಿ ನಾವು ತಿಂತೀವೋ ಅದು ತಿನ್ನೋ ಟೈಮಲ್ಲಿ ಹೋಗಿ ಇದು ಚಪಾತಿ ಈ ಥರ ಕಾಯಿಸ್ಕೊಂಡ್ರಾಯ್ತು. ಆವಾಗ ಬಿಸಿ ಬಿಸಿ ನಮಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ನಾವು ಮಾಡಿಟ್ಟದು ತಣ್ಣಗಾಗಿದೆ ಮತ್ತೆ ಬಿಸಿ ಮಾಡ್ಕೋಬೇಕು ಅಂದರೆ ಮತ್ತೆ ಬಿಸಿ, ಇವಾಗ ನೋಡಿ ರಾತ್ರಿ ಎಲ್ಲ ಮಾಡಿಟ್ಟದು ಬೆಳಗ್ಗೆ ಎಲ್ಲ ಇದ್ದರೆ ಬೆಳಗ್ಗೆ ಬಿಸಿ ಮಾಡುವಾಗ ಸ್ಟೀಮ್ ಮಾಡಿಕೊಂಡು ತಗೋಬೇಕು. ಅದು ಪರೋಟ ಆದರೂ ಇದು ಚಪಾತಿ ಆದರೂ ಅದು ಸ್ಟೀಮ್ ಮಾಡಿದರೆ ತುಂಬ ಸಾಫ್ಟಾಗಿ ಬರುತ್ತೆ. ಅದು ಇಡ್ಲಿ ಪಾತ್ರದಲ್ಲಿ ಯಾವುದಾದ್ರೂ ಪಾತ್ರದಲ್ಲಿ ಇಟ್ಟು ಅದು ಸ್ಟೀಮ್ ಮಾಡಿದರೆ ಆಯಿತು. ಅದು ಪರೋಟ ಕೂಡ ಹಾಗೆ ಇದು ಬಿಸಿ ಮಾಡಿದರೆ ತುಂಬ ಸಾಫ್ಟಾಗಿ ಬರುತ್ತೆ. ನಾವು ಡೈರೆಕ್ಟಾಗಿ ಪ್ಯಾನಲ್ಲಿ ಬಿಸಿ ಮಾಡೋದಾದರೆ ಅದು ಅಷ್ಟು ಸಾಫ್ಟಾಗಿ ಸಿಗಲ್ಲ ನಮಗೆ. ಅದಕ್ಕೋಸ್ಕರ ಗೊತ್ತಾಯ್ತಲ್ಲ, ಇದೇ ಥರ ಎಲ್ಲ ಚಪಾತಿನೂ ಈ ಥರ ಮಾಡ್ಕೊಳ್ಳಿ. ನೋಡಿ ಎಲ್ಲನೂ ಮಾಡ್ಕೊಂಡಿದ್ದೇನೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ, ನೀವು ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಗೊತ್ತಾಗಿಲ್ಲ ಅಂದರೆ ಕೇಳಿ ನೀವು. ನೋಡಿ ಈ ಥರ ಮಾಡಿಕೊಂಡು ನಾವು ಇದು ಓಪನಲ್ಲಿ ಇಡಬಾರ್ದು, ಒಂದು ಹಾಟ್ ಬಾಕ್ಸಲ್ಲಿ ಹಾಕಿಡಬೇಕು. ಪಾತ್ರದಲ್ಲಿ ಹಾಕ್ಬಿಟ್ಟು ಮುಚ್ಚಲು ಹಾಕಬೇಕು, ಆವಾಗ ಸಾಫ್ಟ್ ಆಗಿರುತ್ತೆ. ಚಪಾತಿ ಮಾಡಿಕೊಂಡು ಓಪನಲ್ಲಿ ಇಡೋದು ಬೇಡ. ನೋಡಿ ಈ ಥರ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ತುಂಬಾ ಸಾಫ್ಟಾಗಿರುತ್ತೆ. ಇದು ಚಪಾತಿ ಅಂತಲೂ ಹೇಳ್ಬೋದು, ಪರೋಟ ಅಂತಲೂ ಹೇಳ್ಬೋದು. ಪರೋಟ ತಿನ್ನುವ ಅದೇ ಸೇಮ್ ರುಚಿಯಾಗಿರುತ್ತೆ. ಬೇಕಾದರೆ ನಿಮಗೆ ಇದು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ಇದು ತುಂಬಾ ಸಾಫ್ಟಾಗಿ ಬಂದಿದೆ. ಕಟ್ ಮಾಡಿ ತೋರಿಸ್ತೀನಿ. ಇದು ನಾನ್ ವೆಜ್ ಕರಿ ಜೊತೆ ಆಮೇಲೆ ವೆಜ್ ಕರಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದರ ಒಳಗಡೆ ನೋಡಿ ಎಷ್ಟು ಲೇಯರ್ ಆಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಇದು ನೀವು ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಇದರ ಜೊತೆಗೆ ನಾನು ಎಗ್ ಕರಿ ಮಾಡಿದ್ದೀನಿ, ಅದು ನಾನು ಹೇಳ್ದಾಗೆ ರೆಸಿಪಿ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದರ ವಿಡಿಯೋ. ನೋಡಿ ಎಷ್ಟು ಚೆನ್ನಾಗಿದೆ. ಎಗ್ ಕರಿ ಕೂಡ ಹಾಗೇನೆ, ಇದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಎಗ್ ಕರಿ ಮತ್ತು ಚಪಾತಿ. ಆಮೇಲೆ ಎಗ್ ಕರಿಯೇ ಆಗ್ಬೇಕಂತಿಲ್ಲ, ಯಾವುದು ಕೂಡ ಆಗ್ಬೋದು. ಅಂದರೆ ಚಿಕನ್ ಕರಿ, ವೆಜ್ ಕರಿ ಯಾವುದು ಕೂಡ ಆಗ್ಬೋದು. ಕಡಲೆ ಕರಿ, ವೆಜ್ ಕುರ್ಮಾ ಇದರ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಒಂದು ಚಪಾತಿ. ನೀವು ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.